ಹಲೋ ಫ್ರೆಂಡ್ಸ್, ನಾನಿಲ್ಲಿ ಒಂದೇ ಮಸಾಲದಿಂದ 2 ಟೈಪಿದ್ದು ಸ್ನ್ಯಾಕ್ಸ್ ಮಾಡ್ತಾಯಿದ್ದೇನೆ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಯಾವುದು ಅಂತ ಬನ್ನಿ ನೋಡೋಣ. ಇಲ್ಲಿ ನಾನು ಬಾಯ್ಲ್ ಮಾಡಿದ ಪೊಟೊಟೊ ತಗೊಂಡಿದ್ದೇನೆ. ಅದಕ್ಕೆ ಬೀಟ್ರೂಟ್ ತುರಿದು ಹಾಕಿದ್ದೇನೆ, ಮತ್ತು ಆನಿಯನ್, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿಬಿಟ್ಟು ಮಸಾಲ, ಹಲ್ದಿ, ರೆಡ್ ಚಿಲ್ಲಿ ಪೌಡರ್, ಜೀರಾ ಪೌಡರ್ ಮತ್ತು ಚಾಟ್ ಮಸಾಲ. ನೀವು ಬೇಕಾದರೆ ಬೇರೆ ಮಸಾಲೆ ಯಾವುದಾದ್ರೂ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಬೋದು. ಸಾಲ್ಟ್, ಹಿಂಗ್ ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಇಡಿ. ಇದು ಎರಡಕ್ಕೂ ಸೇಮ್ ಮಸಾಲ ನಿಮಗೆ ಸ್ಟಫಿಂಗ್. ಇದು ಬೆಂಡಿ ಉಂಟಲ್ಲ, ಬೆಂಡಿಯನ್ನು ಈ ರೀತಿ ಕಟ್ ಮಾಡಿ ಓಪನ್ ಮಾಡಿ ಸ್ಟಫ್ ಮಾಡಬೇಕು, ತುಂಬಿಸಬೇಕು. ಎಷ್ಟಾಗುತ್ತೆ ಅಷ್ಟು ತುಂಬಿಸಿ ನೀಟಾಗಿ ಕ್ಲೀನಾಗಿ ಎಲ್ಲದಕ್ಕೆ ಫಿಲ್ ಮಾಡಿ ಇಡಿ. ನಂತರ ಒಟ್ಟಿಗೆ ಫ್ರೈ ಮಾಡ್ಬೋದು. ಕಟ್ ಮಾಡುವಾಗ ಅದರ ಒಳಗಡೆದ್ದು ಬೀಜ ಎಲ್ಲ ತೆಗಿಬೇಕು ಅಂತ ಇಲ್ಲ, ಹಾಗೇ ಓಪನ್ ಮಾಡಿಬಿಟ್ಟು ತುಂಬಿಸ್ಬೋದು. ಮತ್ತು ಉಳಿದ ಮಸಾಲದಿಂದ, ಅದೇ ಆಲೂಯಿಂದ ನಾನಿಲ್ಲಿ ಈ ಥರ ಶೀಖ್ ಕಬಾಬ್ ಥರ ಮಾಡ್ತಾಯಿದ್ದೇನೆ. ತುಂಬ ಚೆನ್ನಾಗಿ ಬರುತ್ತೆ. ಇದು ಕೂಡ ಈ ರೀತಿ ಶೇಪಲ್ಲಿ ಮಾಡ್ಬೋದು, ಮತ್ತು ಕಟ್ಲೆಟ್ ಶೇಪಲ್ಲಿ. ಇಲ್ಲಿ ಮೋಲ್ಡ್ ಇಲ್ಲ ನನ್ನ ಹತ್ರ, ಕಟರ್ ಇಲ್ಲ. ಸೊ ಈ ಶೇಪಲ್ಲೇ ನಾನು ಮಾಡ್ತಾಯಿದ್ದೇನೆ, ಕೈಯಿಂದಲೇ. ಬೇಕು ಅಂತೆಲ್ಲ ಕಟ್ಟರೆಲ್ಲ. ಸೊ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಕಟ್ಲೆಟ್ ಮಾಡ್ಬೋದು. ಮಕ್ಕಳೆಲ್ಲ ಬೆಂಡಿ ತಿನ್ನೋದಿಲ್ಲ. ಈಗ ನನ್ನ ಮಗ ಎಲ್ಲ ಬೆಂಡಿ ತಿನ್ನೋದಿಲ್ಲ, ಅದಕ್ಕೋಸ್ಕರ ಅದೇ ಸೇಮ್ ಇದರಿಂದ ಇನ್ನೊಂದು ಟೈಪಿದ್ದು ಸ್ನ್ಯಾಕ್ ಆಗುತ್ತೆ. ಇಲ್ಲಿ ನಾನು ಅದಕ್ಕೆ ಕಾರ್ನ್ಫ್ಲೋರ್ ತಗೊಂಡ್ಬಿಟ್ಟು ನೀರು ಹಾಕಿಬಿಟ್ಟು, ಸಾಲ್ಟ್ ನೀರೆಲ್ಲ ಹಾಕಿಬಿಟ್ಟು ಅದನ್ನು ಡಿಪ್ ಮಾಡಲಿಕ್ಕೆ, ಅಂದರೆ ಕೋಟಿಂಗ್ ಹಾಕಬೇಕಲ್ಲ, ಅದರಲ್ಲಿ ಕಟ್ಲೆಟನ್ನು ಸ್ವಲ್ಪ ಕೋಟ್ ಮಾಡ್ತೇನೆ. ನಂತರ ಬ್ರೆಡ್ ಕ್ರಮ್ಸ್ ಇದ್ದರೆ ಬ್ರೆಡ್ ಕ್ರಮ್ಸಲ್ಲಿ ಈ ರೀತಿ, ಅಥವಾ ಕಾರ್ನ್ಫ್ಲೇಕ್ಸ್ ಇದ್ದರೆ ಕಾರ್ನ್ಫ್ಲೇಕ್ಸ್ ಪುಡಿ ಮಾಡಿಬಿಟ್ಟು ಈ ರೀತಿ ನಾವು ಕೋಟಿಂಗ್ ಮಾಡ್ಬೋದು. ಈ ರೀತಿ ಕೋಟ್ ಮಾಡಿದ ಮೇಲೆ ನಾವು ಸ್ವಲ್ಪ ಹೊತ್ತು ಫ್ರೀಝರಲ್ಲಿ ಇಟ್ಬಿಡಬೇಕು ಸೆಟ್ ಆಗಲಿಕ್ಕೆ. ಒಂದು 2-3 ಮಿನಿಟ್ಸ್ ಇಟ್ಟರೆ ಸೆಟ್ ಆಗಿಬಿಡುತ್ತೆ ಅದು. ನಂತರ ಅದೇ ಉಳಿದ ಮಸಾಲದಿಂದ ಕಾರ್ನ್ಫ್ಲೋರಿಗೆ ನಾನಿಲ್ಲಿ ಬೇಸನ್ ಮತ್ತು ತಿರ್ಗಾ ಕಾರ್ನ್ಫ್ಲೋರ್ ಹಾಕಿಬಿಟ್ಟು ಸಾಲ್ಟ್, ಹಲ್ದಿ, ಇದು ಇಂಗ್ ಎಲ್ಲ ಮಸಾಲ ಹಾಕಿಬಿಟ್ಟು ನಾನು ಬೆಂಡಿ ಕೂಡ ಅದರಲ್ಲೇ ಫ್ರೈ ಮಾಡ್ತೇನೆ. ಈ ರೀತಿ ಬೆಂಡಿ ಫ್ರೈ ಮಾಡಿದರೆ ಉಂಟಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ತಿನ್ನಲಿಕ್ಕೆ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಯಾಕೆಂದರೆ ಬೆಂಡಿಯಲ್ಲಿ ಹೆಚ್ಚಾಗಿ ಸಬ್ಜಿ ಆ ಥರನೇ ಮಾಡೋದಲ್ವ. ಸೊ ಈ ರೀತಿ ತುಂಬ ಚೆನ್ನಾಗಿರುತ್ತೆ ಇದು ತಿನ್ನಲಿಕ್ಕೆ. ನೀವು ಕೂಡ ಈ ರೀತಿ ಟ್ರೈ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಮಾಡಿಕೊಡಿ, ತುಂಬ ಇಷ್ಟ ಆಗುತ್ತೆ ಎಲ್ರಿಗೂ. ಈ ಕಡೆ ನೋಡಿ, ಇದನ್ನು ಕೂಡ ನಾನು ಕಟ್ಲೆಟ್ ಶೀಖ್ ಕಬಾಬ್ ಥರ ಮಾಡಿದ್ದೇನಲ್ಲ, ಇದನ್ನು ಕೂಡ ನಾನು ಫ್ರೈ ಮಾಡ್ತಾಯಿದ್ದೇನೆ ಚೆನ್ನಾಗಿ. ಇದು ಮಕ್ಕಳಿಗೆ ಈ ರೀತಿ ಎಲ್ಲ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ. ನನ್ನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡುವಾಗ ಪಕ್ಕದಲ್ಲೇ ಆಲ್ ಬಟನ್ ಪ್ರೆಸ್ ಮಾಡಿ, ಆಗ ನಾನು ಎಲ್ಲ ವೀಡಿಯೋಸ್ ನಿಮಗೆ ಸಿಗುತ್ತೆ.